ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಚಿಕ್ಕಮಗಳೂರು ಜಿಲ್ಲೆ ಹಳೆ ಉಪ್ಪರಹಳ್ಳಿಯಲ್ಲಿ ಒಂದು ನಡೆದ ಘಟನೆ. ಈಶ್ವರ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ, ಈಶ್ವರ ದೇವಸ್ಥಾನದಲ್ಲಿ ಮಾಮೂಲಿ ದಿನ ಎಲ್ಲ ಪೂಜೆ ಮಾಡ್ತಾರೆ, ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾರೆ ಅಷ್ಟೇ, ಯಾವಾಗಲೂ ಗಂಟೆ ಹೊಡೆಯಲ್ಲ. ನೋಡಿ, ಅಲ್ಲಿರ್ತಕ್ಕಂಥ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿಗೆ ಈ ಗಂಟೆ ಸೌಂಡ್ ಭಾಳ ಕಿರಿಕಿರಿ ಆಗೋದಂತ. ಅವನಿಗೆ ಏನಿದೆ ಗಂಟೆ, ಅದ್ಭುತವಾದ ಗಂಟೆ ಸೌಂಡ್ ಇದು. ಈ ಗಂಟೆಯ ಸೌಂಡು ಅವನಿಗೆ ಕಿರಿಕಿರಿ ಆಯಿತು ಅಂದರೆ ಇನ್ನು ಎಂಥ ಮುನ್ಸು ಅವನು. ಇವರು ದಿನಕ್ಕೊಂದು 5 ಸರಿ ಕೂಗ್ತಾರೆ. ನಾವು ಯಾವತ್ತಾರು ಕಿರಿಕಿರಿ ಆಯ್ತು ಅಂತ ನಮ್ಗೆ ಹೇಳ್ತಾ ಇದ್ದೀವ? ಅಲ್ಲ ರೀ, ಅದ್ಭುತವಾದ ಒಂದು ಗಂಟೆ ಸೌಂಡು, ಏನು ನಾದ, ಎಂಥ ಸೌಂಡು ಬರ್ತಾ ಇದೆ. ಓಂ ಶಿವಾಯ ನಮಃ, ಓಂ ರಾಘವೇಂದ್ರಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ಕಾಶಿ ವಿಶ್ವನಾಥಾಯ ನಮಃ, ಓಂ ವೀರಭದ್ರೇಶ್ವರಾಯ ನಮಃ. ಈ ಥರ ಪೂಜೆ ಮಾಡೋಕ್ಕೆ ಈ ಗಂಟೆ ಅಲ್ಲಾಡಿಸ್ಕೊಂಡು ಪೂಜೆ ಮಾಡ್ತಾರೆ. ಈ ಗಂಟೆನೇ ಕಿರಿಕಿರಿ ಆಗೋಯ್ತು ಅಂತ ಅವ್ರಿಗೆ, ಭಾಳ ಕಿರಿಕಿರಿ ಆಗೋಯ್ತು ಅಂತ ಕಂಪ್ಲೇಂಟ್ ಕೊಟ್ಟವ್ರು. ಹೋಗಿ ಎಂಥ ಬುದ್ಧಿವಂತ ಇರ್ಬೇಕು ನೋಡಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಚಿಕ್ಕಮಗಳೂರು ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಹೋಗಿದ್ದಾರೆ ಆ ಸ್ಥಳಕ್ಕೆ, ಆ ಈಶ್ವರ ದೇವಸ್ಥಾನಕ್ಕೆ. ಹಳೇ ಉಪ್ಪಳ್ಳಿ ಈಶ್ವರ ದೇವಸ್ಥಾನ ಇದೆಯಲ್ಲ, ಪೊಲೀಸರು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ದೇವಸ್ಥಾನದವ್ರಿಗೆ ಏನು ಹೇಳೋರು ಗೊತ್ತಾ, ಗಾಡಿ ಸ್ವಲ್ಪ ಮೇಲೆ ಕತ್ತಿಸ್ಬಿಡಿ, ಗಂಟೆ ಸೌಂಡ್ ಹೊರಗಡೆ ಕೇಳಿಸ್ಬಾರ್ದು ಅಂತ ಹೇಳೋರೆ. ನಿಜವಾಗ್ಲೂ ಇಂಥ ಪೊಲೀಸ್ನವರು, ಇಂಥ ಸರ್ಕಾರದವ್ರು ಇದ್ದುಬಿಟ್ರೆ, ಮನೇಲಿ ನಾವು ಬೆಳಗ್ಗೆ ಪೂಜೆ ಮಾಡ್ತೀವಲ್ಲ ನಿಮ್ಮ ಗಂಟೆ ಅಲ್ಲಾಡಿಸ್ಕೊಂಡು, ಇದನ್ನು ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ. ನೀವು ಮನೇಲಿ ಗಂಟೆ ಅಲ್ಲಾಡಿಸ್ಬೇಡಿ, ಮನೇಲೂ ದೇವ್ರ ಪೂಜೆ ಮಾಡಬೇಡಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಯಾರಿಗೂ ಏನು ಒತ್ತಾಯ ಮಾಡಿ ಪೂಜೆ ಮಾಡಿ ಅಂತ ಹೇಳಲ್ಲ. ಆದರೆ ನಮ್ಮ ಮನೆಗಳಲ್ಲಿ ಮುಂದಿನ ದಿವಸದಲ್ಲಿ ಇಂಥ ಸರ್ಕಾರದವರಿದ್ದರೆ, ಇಂಥ ಅಧಿಕಾರಿಗಳಿದ್ದರೆ, ಮನೇಲಿ ಕೂಡ ಗಂಟೆ ಅಲ್ಲಾಡ್ಸಂಗಿಲ್ಲ ನೀವು, ಅವರಿಗೆ ಪಕ್ಕದವ್ರಿಗೆ ಕಿರಿಕಿರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಮಗೆ ನಾಳೆ ರೂಲ್ಸ್ ಮಾಡೋ ಪರಿಸ್ಥಿತಿ ಬರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ಕೂತ್ಕೊಂಡ್ರೆ ಗಂಟೆ ಮನೆಯಲ್ಲೂ ಪೂಜೆ ಮಾಡೋಂಗಿಲ್ಲ, ದೇವಸ್ಥಾನದಲ್ಲ. ಮುಂದಿನ ದಿವಸದಲ್ಲಿ ಇನ್ನು ಸ್ವಲ್ಪ ದಿನ ಹೋದರೆ ಮನೆಯಲ್ಲೂ ಕೂಡ ಪೂಜೆ ಮಾಡೋಂಗಿಲ್ಲ. ಹಂಗೆ ಮಾಡಿಬಿಡ್ತಾರೆ ಇವರು. ಇಂಥ ಸರ್ಕಾರಗಳನ್ನು ಆಯ್ಕೆ ಮಾಡ್ಕೊಂಡ್ರೆ, ಇಂಥ ಶಾಸಕರುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ, ಇಂಥ ಅಧಿಕಾರಿಗಳಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೋಡಿ ಯಾವ ಪರಿಸ್ಥಿತಿಗೆ ಬಂದಿದೆ. ಏನು ಅವ್ರ ಮನೇಲಿ ಹೋಗಿ ಗಂಟೆ ಅಲ್ಲಾಡ್ಸವ್ರ, ಇಲ್ಲ ಅವ್ರ ಮಸೀದಿಲಿ ಹೋಗಿ ಗಂಟೆ ಅಲ್ಲಾಡ್ಸವ್ರ? ನಮ್ಮ ದೇವಸ್ಥಾನದಲ್ಲೂ ನಾವು ಗಂಟೆ ಅಲ್ಲಾಡ್ಸ್ಕೊಂಡು ಪೂಜೆ ಮಾಡೋಂಗಿಲ್ವಲ್ರಿ? ಏನು ಯಾವಾಗಲೂ ಅಲ್ಲಾಡಿಸ್ತಾರ? ಏನು ಇಡೀ ದಿನ ಅಲ್ಲಾಡಿಸ್ತಾರ? ಗಂಟೆ ಬಡಿತಾರೆ, ಇಡೀ ದಿನ ಬಡಿತಾರೆ. ಯಾರಾದ್ರೂ ಬೆಳಗ್ಗೆ ಹೊತ್ತು ಮಾಮೂಲಿ ಪೂಜೆ ಮಾಡುವಾಗ ಮಾಡ್ತಾರೆ. ಇವ್ರು ಎಷ್ಟು ಸತಿ ಕೂಗ್ತಾರೆ? ಓದೋ ಮಕ್ಕಳಿಗೆ ತೊಂದರೆ ಆಗುತ್ತೆ ಪರೀಕ್ಷೆ ಟೈಮಲ್ಲಿ. ಯಾರಾದರೂ ಬೇಡ ಅಂತ ಹೇಳೋರ? ಯಾರಾದರೂ ನಿಮ್ಮನ್ನು ಕಿರಿಕಿರಿ ಅಂತ ಹೇಳೋರ? ಯಾರಾದರೂ ಈ ಮೈಕಿಂದ ಕಿರಿಕಿರಿ ಆಗುತ್ತೆ ನಮಗಂತ ಕಂಪ್ಲೇಂಟ್ ಕೊಟ್ಟವ್ರು ಎಲ್ಲಾದ್ರೂ ಹೋಗಿ ಕೊಡ್ತಾ ಇದ್ದಾರಾ? ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಗೊಂದಲ ಮಾಡ್ಕೊಂಡು ನೀವು ಮಾಡಿ ನಾವು ಪೂಜೆ ಮಾಡ್ತೀವಿ? ಇಲ್ಲಿ ಯಾರಿಗೂ ಕಿರಿಕಿರಿ ಆಗಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದರೆ, ಕೆಲವು ಅವಿವೇಕಿಗಳು ಮಾಡೋಕ್ಕೆ ಏನೂ ಕೆಲಸ ಇಲ್ಲದೆ ಇರೋರು ಈ ರಾಜಕೀಯರ ಮಾತು ಕೇಳ್ಕೊಂಡು ಇಂಥ ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ ಹೊರತು, ಅದು ಬಿಟ್ಟರೆ ಅದರಿಂದ ಏನೇನಿಲ್ಲ. ಎಲ್ಲರೂ ಆರಾಮಾಗಿರ್ತಾರೆ. ಕೆಲವರು ಒಂದೊಂದು ಕಡೆ ಎಷ್ಟು ಚೆನ್ನಾಗಿ ಎಲ್ಲರೂ ಸೇರ್ಕೊಂಡು ಹಬ್ಬಗಳು ಮಾಡ್ತಾರೆ, ಪೂಜೆಗಳು ಮಾಡ್ತಾರೆ. ಇಂಥ ಕೆಲವು ಅವಿವೇಕಿಗಳು ಇರ್ತಾವಲ್ಲ, ಇವರಿಂದ ಸಮಸ್ಯೆ ಹುಟ್ಟಾಕ್ತಾರೆ, ಇವರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅದರಿಂದ ದಯವಿಟ್ಟು ನಮ್ಮ ಪೊಲೀಸ್ನವ್ರಿಗೆ ಹೇಳ್ತೀನಿ, ಗಂಟೆ ಅಲ್ಲಾಡಿಸ್ಕೊಂಡು ಏನು ಮಸೀದಿಗೇನು ಹೋಗಿರಲಿಲ್ಲ ಸರ್, ದೇವಸ್ಥಾನದಲ್ಲೇ ಗಂಟೆ ಅಲ್ಲಾಡ್ಸಿರೋದು. ಎಂಥ ಮಹಾನ್ ಬುದ್ಧಿವಂತರಿದ್ದೀರ ನೀವು. ದೇವಸ್ಥಾನ ಗಾಡಿನೇ ಎದುರಿಸ್ಬಿಡು ಅಂತ ಹೇಳಿದ್ರಲ್ಲ ನೀವು. ಯಾವ ಸೀಮೆ ಎಲ್ಲಿದೆ ದೇವಸ್ಥಾನದು? ಏನು ಅಫ್ಘಾನಿಸ್ತಾನಲ್ಲಿದೆಯಾ? ಇಲ್ಲ ಏನು ಅವ್ರ ಮನೆ ಅವ್ರ ಏರಿಯಾದಲ್ಲಿ ಇದೆಯಾ ಅದು ದೇವಸ್ಥಾನ? ಅದು ನಿಮ್ಮಂಥವ್ರ ಅಧಿಕಾರಿಗಳು ಕಟ್ಕೊಂಡ್ರೆ ಇನ್ನು ಏನೇನು ಮಾಡ್ತಿರೋ, ಏನೇನು ಆಯ್ತವೋ ಮುಂದಿನ ದಿವಸದಲ್ಲಿ ಕರ್ಮ. ಗಂಟೆ ಸೌಂಡು ಕಿರಿಕಿರಿ ಮಾಡಿದ ಮುಸ್ಲಿಂ ವ್ಯಕ್ತಿಗೆ ಗಂಟೆ ಸೌಂಡು. ಅಯ್ಯೋ ಶಿವ ನೋಡಿ, ಹಿಂಗಾದ್ರೆ ಹೆಂಗೆ ಕತೆ ನಾವು ಮುಂದಿನ ದಿನದಲ್ಲಿ? ಅದಕ್ಕೆ ದಯವಿಟ್ಟು ಜಾತಿಗಳನ್ನು ಬಿಟ್ಟು ಎಲ್ಲರೂ ಒಂದಾಗ್ರಿ. ಮುಂದಿನ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಮುಂದಿನ ಮಕ್ಕಳ ಪರಿಸ್ಥಿತಿ, ಅವ್ರ ಮೇಲೆ ದೇವ್ರನ್ನೂ ಕೈ ಮುಗಿಯೋಕೆ ಬಿಡಲ್ಲ ಅಂಥ ಪರಿಸ್ಥಿತಿ ತಗೊಂಬರ್ತಾರೆ 100%. ಇದಕ್ಕೆಲ್ಲ ಕಾರಣ ಯಾರೋ ಅಲ್ಲ, ನಾವು ಆಯ್ಕೆ ಮಾಡಿರ್ತಕ್ಕಂಥ, ಕೆಲಸಕ್ಕೆ ಬರೆದಿರ್ತಕ್ಕಂಥ ರಾಜಕೀಯ ನಾಯಕರು ಅಷ್ಟೇ. ಬೇರೆಯವರ ಇದಕ್ಕೆ ನಾವೇ ಕಾರಣ, ಬೇರೆಯವರಲ್ಲ, ಬೇರೆ ದೇಶದವರಲ್ಲ, ಬೇರೆ ಧರ್ಮದವರಲ್ಲ. ಇದಕ್ಕೆ ಕಾರಣ ನಾವೇ, ನಮ್ಮವರೇ ನಮಗೆ ಬಗುಣುಗೂಟ ಹೊಡಿತಾ ಇದ್ದಾರೆ. ಒಡಿಸ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಅವ್ರು ದೊಡ್ಡರ ಮಕ್ಕಳು ನಾಳೆ ಹೊರದೇಶಕ್ಕೆ ಹೋಗ್ತಾರೆ, ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಾಳೆ ಇಲ್ಲಿರ್ತವೆ. ಅವು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಪಾಪ ಅವು ಮುಂದಿನ ಜೀವನ ಹೆಂಗಿರುತ್ತೋ ಗೊತ್ತಿಲ್ಲ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.